ಸಲ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸಭೆ ಸಮಾರಂಭಗಳಲ್ಲೂ ನಾನು ಪ್ರಸ್ತಾಪ ಮಾಡಿಲ್ಲ. ನನ್ನ ಆದ್ಯತೆ ಇರ್ತಕ್ಕಂಥದ್ದು ಶಿಕ್ಷಣ ಮತ್ತು ಆರೋಗ್ಯಕ್ಕೆ. ಸೊ ಆ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡಬೇಕು. ನನ್ನ ಕ್ಷೇತ್ರದಲ್ಲಿ ಯಾವುದೇ ಒಂದು ಮಗು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಎಲ್ಲರಿಗೂ ಒಂದು ಶಿಕ್ಷಣ ದೊರಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳಿಗೂ ಪ್ರೋತ್ಸಾಹನ ಕೊಡ್ತಾ ಬಂದಿದೆ. ಭಾಳ ಕಾತರ ಇತ್ತು ನಿಮಗೆ. ನಾನು ಹೆಡ್ ಮಾಸ್ಟರ್ಗಳ ಮೀಟಿಂಗು ಮಾಡಿದ್ವಿ. ಆಮೇಲೆ ಮಕ್ಕಳಿಗೂ ನಾನು ಇದ್ರ ಮುಖಾಂತರ ಆನ್ಲೈನ್ ಮುಖಾಂತರ ಪೋಷಕರಿಗೂ ಎಲ್ಲ ಮಾತನಾಡಿದ್ದೀನಿ, ಎಲ್ಲರಿಗೂ ಮಾಡಿದ್ದೀನಿ. ಅದಕ್ಕೆ ನನ್ನ ಅಧಿಕಾರಿಗಳು ನನ್ನ ಜೊತೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎ ಸಿ ಅವರು ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಇ ಒ ಅವರು, ಬಿ ಇ ಒ ಅವರು ಮತ್ತು ನಮ್ಮ ಕಮಿಷನರು ಒಟ್ಟಿಗೆ ನಾವು ಸಭೆ ಮಾಡ್ತಾಯಿದ್ವಿ. ಆಗಲ್ಲ, ಏನು ಹೇಳ್ತಾ ಆಗಲ್ಲ ಅಂತ ನಾವು ಅವತ್ತು ಘೋಷಣೆ ಮಾಡಿದ್ವಿ. ಈಗಾಗಲೇ ನಮ್ಮಲ್ಲಿ ನಮ್ಮ ಅಂಕಿಅಂಶದ ಪ್ರಕಾರ ಟೋಟಲ್ಲು ಶಾಲೆ 251 ಟೋಟಲ್ಲು ಇದಕ್ಕೆ ಕೂತವರು ಪರೀಕ್ಷೆ ಬರೆದವರು. ಅದರಲ್ಲಿ ಬಾಲಕರು 1144, ಬಾಲಕಿಯರು 1107. ಅದರಲ್ಲಿ ಪಾಸಾದವರು 1107 ಟೋಟಲು. 1083 ಹುಡುಗಿಯರಲ್ಲಿ ಪಾಸಾಗಿದ್ದಾರೆ. ಹುಡುಗರೇ ಹೆಚ್ಚಿಗೆ ಇದ್ದಾರೆ ಪಾಸಾಗಿರೋದ್ರಲ್ಲಿ. 96.777 ಬಾಲಕರದು, 97.83 ಬಾಲಕಿಯರದು. ಸೊ ಟೋಟಲ್ 97.29% ತಾಲೂಕಿನ ಫಲಿತಾಂಶ ಇದೆ. ಇವರು ಗ್ರೇಡ್ ಮಾಡಿದ್ದಾರೆ, ಗ್ರೇಡ್ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನನಗನ್ಸಿದ್ದು ನಾವು 4ನೇ ಸ್ಥಾನದಲ್ಲಿದ್ದೀವಿ. ಬಾರಿ ಒಂದು ಮೊದಲನೇ ಬಾರಿಗೆ ತರಬೇಕು ಅಂತೇಳಿ ಎಲ್ಲರೂ ಕಡ್ಡಾಯವಾಗಿ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಆ ಪ್ರಕಾರವಾಗಿ ಇವತ್ತು ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿನಿಯರನ್ನು ಅಭಿನಂದಿಸ್ತೀನಿ. ಏಕೆಂದರೆ ತಿಪ್ಟೂರು ಶೈಕ್ಷಣಿಕವಾಗಿ ತುಮಕೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರ. ಮತ್ತು ಶಿಕ್ಷಣ ಸಂಸ್ಥೆಗಳು ಭಾಳಷ್ಟು ಇದ್ದಾವೆ. ಖಾಸಗಿ ಇದ್ದಾವೆ, ಸರ್ಕಾರದಿದ್ದಾವೆ, ಮತ್ತು ಏಡೆಡ್ ಶಾಲೆಗಳಿದ್ದಾವೆ. ಸೊ ಅದರಿಂದ ಇಲ್ಲಿ ನಿಭಾಯಿಸ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ. ಆದರೂ ಇರ್ತಕ್ಕಂಥ ಸಂಪನ್ಮೂಲದಲ್ಲೇ ಎಲ್ಲ ಮಾಡಿದ್ದೇವೆ. ಒಂದು ಕೊರತೆ ಅಂದರೆ ಬಿ ಇ ಅವ್ರಿಗೆ ಜಾಗ ಇಲ್ಲ.